ಅನಾರೋಗ್ಯ ಬಂದ ಮೇಲೆ ನಾವು ಮಾತ್ರೆಗಳನ್ನ ತಕೊಂಡು ಅದನ್ನ ತಿಂತಾ ಇದ್ದು ಲೈಫ್ ಲಾಂಗ್ ನಾವು ಮಾತ್ರೆಯಿಂದಲೇ ಅನಾರೋಗ್ಯನ ಸರಿಪಡಿಸ್ಕೋಬಹುದು ಅಂತ ಭ್ರಮೆನಲ್ಲಿರ್ತೀವಿ. ಖಂಡಿತ ಅದು ತಪ್ಪು. ನಾವು ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಮಗೆ ಮಾತ್ರನೇ ಬೇಕಾಗಿಲ್ಲ. ಹೇಗಪ್ಪ ಅಂದ್ರೆ ನಾವು ತಿನ್ನೋ ಆಹಾರ ಯಾವ ರೀತಿ ತಿಂತಾ ಇದ್ದೀವಿ ಅನ್ನೋದು ಗಮನಿಸ್ಕೋಬೇಕು. ಈ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರ ಗುಟ್ಟು ಏನು ಅಂತ ತಿಳ್ಕೊಂಡ್ರೆ ನಮ್ಗೆ ಯಾವುದೇ ಟ್ಯಾಬ್ಲೆಟ್ಸ್ ಬೇಕಾಗಲ್ಲ. ಹೇಗಂತೀರಾ? ಇಲ್ಲಿದೆ ನೋಡಿ, ಈ ಕಾಳುಗಳು ತುಂಬಾ ಚಿಕ್ಕ ಚಿಕ್ಕ ಕಾಳುಗಳು. ಇದನ್ನ ಮಿಲ್ಲೆಟ್ಸ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೆ ಒಂದು ಹೊತ್ತಿಗೆ ಬೇಕಾಗಿರುವಂತದ್ದು ಆತನ ಒಂದು ಮುಷ್ಟಿಯಷ್ಟು ಕಾಳುಗಳು ಮಾತ್ರ. ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ಎಷ್ಟು ಬೇಕೋ 1:3 ಅಷ್ಟು ನೀರನ್ನ ಚೆನ್ನಾಗಿ ಕುದಿಯಲು ಇಡಬೇಕು. ಮಿಲ್ಲೆಟ್ಸ್ ನಾನು ಅಡಿಗೆ ಮಾಡ್ಕೊಳ್ಬೇಕಾದ್ರೆ ಕೆಲವು ಷರತ್ತುಗಳು ಇದೆ, ಅದನ್ನ ತಿಳ್ಕೋಬೇಕು. 6 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಲೇಬೇಕು. ಆ ನೆನೆಸಿದ ನೀರನ್ನು ಎಸೆಯೋ ಅವಶ್ಯಕತೆ ಇಲ್ಲ. ಅದನ್ನು ಕುದಿಯುವಾಗ ನೀರನ್ನು ಅದಕ್ಕೆ ಸೇರಿಸಿದ್ರೆ ಸಾಕು. ಉರಿಯನ್ನು ಸಿಮ್ನಲ್ಲಿಟ್ಟು ಸರಿಯಾಗಿ 15 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ಬೇಯಿಸಬೇಕು. ಸರಿಯಾಗಿ 15 ನಿಮಿಷಕ್ಕೆ ಇದು ಚೆನ್ನಾಗಿ ಬೆಂದಿರುತ್ತೆ. ನಾವು ಸಾಧಾರಣವಾಗಿ ಅನ್ನವನ್ನು ಬೆಂದಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಅದನ್ನ ಸ್ವಲ್ಪ ಅಗುಳನ್ನು ಹಿಚಕಿ ನೋಡ್ತೀವಿ. ಅದೇ ತರ ಹಿಚಕಿ ನೋಡಿದ್ರೆ ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಸಂಪೂರ್ಣ ಸಾಫ್ಟ್ ಆಗಿರುತ್ತೆ. ಈಗ ಫ್ರೆಶ್ ಆಗಿ ಬಿಸಿ ಬಿಸಿಯಾದ ಮಿಲೆಟ್ ರೈಸ್ ರೆಡಿ ಆಗಿದೆ. ಇದ್ರ ಜೊತೆ ನಿಮಗೆ ಇಷ್ಟವಾದ ಸಾರು, ನಿಮ್ಗೆ ಇಷ್ಟವಾದ ಪಲ್ಯ, ಜೊತೆಗೆ ರಾ ಸಾಲಡ್, ನಿಮ್ಗೆ ಯಾವ್ದು ಬೇಕೋ ರಾ ಸಾಲಡ್ ನ ಜೊತೆನಲ್ಲಿ ಪ್ರತಿನಿತ್ಯ ಇದನ್ನ ತಿನ್ನಿ. ನಿಮ್ಗೆ ಯಾವ ಕಾಯಿಲೆ ಇದ್ರೂ 3 ತಿಂಗಳಲ್ಲಿ ನಿಮ್ಗೆ ನೀವು ಟೆಸ್ಟ್ ಮಾಡಿಸಿ 100% ಗ್ಯಾರಂಟಿಯಾಗಿ ಹೇಳ್ತೀನಿ, ನಿಮ್ಮ ಎಲ್ಲಾ ಕಾಯಿಲೆಗಳು ಆರೋಗ್ಯಕರ ಲೆವೆಲ್ ಅಲ್ಲಿ ಏನಿರ್ಬೇಕೋ ಆ ರೀತಿ ಬರುತ್ತೆ. 3 ಹೊತ್ತು ಮಾಮೂಲಿ ಪಾಲಿಶ್ ಮಾಡಿರುವ ರೈಸ್ ಅನ್ನಕ್ಕಿಂತ ಈ ಮಿಲೆಟ್ ರೈಸ್ ತುಂಬಾ ಆರೋಗ್ಯಕರ.